ಪಾಲಿಸ್ತಾ ಬರ್ತಾರೆ. ಗೊತ್ತಾಯ್ತಲ್ಲ? ಹಾಂ, ಇನ್ನೊಂದು ಪ್ರಶ್ನೆ ಕೇಳಿ. ಎಷ್ಟಾಯ್ತು ಟೈಮ್? 6:30ನಾ? 6:10. ಗುರುಜಿ, ನಿಮ್ಮಿಂದ ಏನೇನನ್ನು ಬಯಸಿ ನಾವು ಪಡೆಯುತ್ತೇವೆ, ನಮ್ಮಿಂದ ನೀವು ಏನನ್ನು ಬಯಸುತ್ತೀರಾ? ಮುಗುಳ್ ನಗುತ್ತಾ ಇರ್ಬೇಕು. ನೀವು ಕಷ್ಟ ಬಂದ್ರು ಸುಖ ಬಂದ್ರು ಎಲ್ಲವನ್ನೂ ಸಹಿಸ್ಕೊಂಡು ಮುಂದೆ ಬರೀತಾ ಇರ್ಬೇಕು ಜೀವನದಲ್ಲಿ. ಮತ್ತೊಬ್ಬರಿಗೆ ಸಹಾಯ ಮಾಡ್ತಾ ಹೋಗ್ಬೇಕು. ಜ್ಞಾನದಲ್ಲಿ ನೀವು ನಿಮ್ಮ ದಿನಚರಿಯನ್ನು ನಡೆಸೋಣ. ಗೊತ್ತಾಯ್ತಲ್ಲ? ಸೇವೆ ಮಾಡಿ ಈ ಜ್ಞಾನವನ್ನ ಹಂಚಲಿಕ್ಕೆ ಪ್ರಯತ್ನ ಮಾಡಿ. ಸರಿನಾ? ನಮ್ಮ ದೇಶದ ಸಮಾಜದ ಪರಿಸ್ಥಿತಿ, ಜನರ ಅಜ್ಞಾನವನ್ನು ನೋಡಿದರೆ ಇದನ್ನು ಬದಲಾಯಿಸಲು ಸಾಧ್ಯವೇ ಇಲ್ಲ ಅನಿಸುತ್ತೆ ಗುರುಜಿ. ನಿಮಗೆ ಅನಿಸುತ್ತೆ? ಖಂಡಿತ ಸಾಧ್ಯ. ನಾವು ಕೆಲಸ ಮಾಡ್ತಾ ಇರೋಣ ಅದರಿಂದ. ಜೀವನದಲ್ಲಿ ಕ್ಲಿಷ್ಟ ಸಮಸ್ಯೆಗಳು ಬಂದಾಗ ಸಹಾಯ ಮಾಡುವುದು ಯಾವುದು? ಈಗ ಗೊತ್ತಾಯ್ತಲ್ಲ, ವಿಶ್ವಾಸ, ಆತ್ಮವಿಶ್ವಾಸ, ದೈವ ವಿಶ್ವಾಸ, ಗುರು ವಿಶ್ವಾಸ, ಇವೆಲ್ಲ ವಿಶ್ವಾಸ, ನಂಬಿಕೆ ಇದ್ರೆ ಎಲ್ಲ ಸಾಲ್ವ್ ಆಗ್ತದೆ. ಗುರುಜಿ, ತಮ್ಮ ಹಿಂದಿನ ಜನ್ಮದ ಬಗ್ಗೆ ಸ್ವಲ್ಪ ತಿಳಿಸುತ್ತೀರಾ? ಅದು ಮುಂದೆ ತಿಳ್ಸೋಣ. ಸಾಧನೆಯ ಹಾದಿಯಲ್ಲಿ ಬಹಳಷ್ಟು ಮಾರ್ಗಗಳಿವೆ. ಈ ದಿನಗಳಲ್ಲಿ ಉತ್ತಮ ಯಾವುದು? ಈಗ ನಮಗೆ ಸಿಕ್ಕಿರ್ತಕ್ಕಂಥದ್ದು ಬಹಳ ಉತ್ತಮವಾದದ್ದು. ಎಲ್ಲಾ ತರದಲ್ಲೂ ರಸಮಯವಾಗಿರ್ತಕ್ಕಂಥ ಜ್ಞಾನ, ಧ್ಯಾನ, ಗಾನ ತುಂಬಿರ್ತಕ್ಕಂಥ ಸಾಧನೆ ನಮಗೆ ಸಿಕ್ಕಿರೋದು. ಅದರಿಂದ ಇದರಲ್ಲಿ ತುಂಬಾ ತೃಪ್ತಿಯಾಗಿದೆ. ಈ ಸಾಧನೆ ತುಂಬಾ ಒಳ್ಳೆಯದು. ಗುರುಜಿ, ನೀವು ಹೃದಯದಲ್ಲಿದ್ದೀರಾ, ಆದರೆ ಕೈಗೆ ಸಿಗುವುದಿಲ್ಲ, ಏನು ಮಾಡುವುದು? ಧ್ಯಾನ ಮಾಡಿ ಕೂತ್ಕೊಂಡು. ಧ್ಯಾನದಲ್ಲಿ ನಿಮ್ಮನ್ನು ನೋಡುವುದು ಶ್ರೇಷ್ಠವೋ ಅಥವಾ ಓಡೋಡಿ ಬಂದು ಮುಂದೆ ನಿಲ್ಲುವುದು ಶ್ರೇಷ್ಠವೋ? ಧ್ಯಾನದಲ್ಲಿ ನೋಡ್ರಿ ಶ್ರೇಷ್ಠ. ಅದು ಮತ್ತೆ ಓಡೋಡ್ ಬರ್ಬೇಕಾಗಿಲ್ಲ, ಕೂತಲ್ಲೂ ನೋಡ್ಬೋದು. ಹಾ, ಯಾರ್ಯಾರಿಗೆ ಹುಟ್ಟಿದಬ್ಬಪ್ಪ ಇವತ್ತು? ಬರ್ತ್ಡೇ, ಹೂ ಆಲ್ ಬರ್ತ್ಡೇ. ಕೆಲಸ ಮಾಡೋಣ, ಲೆಟ್ ಅಸ್ ಆಲ್ ಮೆಡಿಟೇಟ್ ಹಿಯರ್. ಒಂದು 20 ನಿಮಿಷ ಮೆಡಿಟೇಟ್ ಮಾಡ್ಬಿಡೋಣ. ಎಲ್ಲ ಕೂತ್ಕೊಳ್ಳಿ. Everyone sit down. We'll meditate here few minutes and then you can go. PDS people will go inside and they'll do asanas and pranayama. ಒಳಗಡೆ ಇದ್ದಾರಾ? ಆಲ್ರೆಡಿ ಕೂತಿದ್ದಾರಾ? ಒಳಗಡೆ ಎಲ್ಲ ಬಂದ್ಬಿಡಿ. ಇಲ್ಲೆಲ್ಲ ಒಟ್ಟಿಗೆ ಒಂದ್ಸಲ ಧ್ಯಾನ ಮಾಡ್ಬಿಡೋಣ. ಎಲ್ಲರ ಜೊತೆಗೂ ಮಾಡ್ಬಿಡಿ ಧ್ಯಾನ. ಹೊರಗೆ ಬಂದ್ಬಿಡಿ. ಹೊರಗಡೆ ಕೂತ್ಕೊಂಡು ಧ್ಯಾನ ಮಾಡ್ಬಿಡೋಣ. ಆಮೇಲೆ ಒಳಗಡೆ ಸ್ವಲ್ಪ ಆಸನ ಪ್ರಾಣಾಯಾಮ. ಅವ್ರುಗಳು ಬಂದ್ಬಿಡಿ ಒಂದು 2 ನಿಮಿಷ. ಹಾ, ಇನ್ನೊಂದು 2 ಪ್ರಶ್ನೆ ಕೇಳಿದ್ರು ಅಷ್ಟೊತ್ತಿಗೆ ಅವರು ಬಂದ್ಬಿಡ್ತಾರೆ. ಸುಂದರಾನನ